ನೋಡಿ ನಿನ್ನೆಯಷ್ಟೇ ಹಾಸನಾಂಬೆ ದೇಗುಲದ ಗರ್ಭಗುಡಿಯ ಬಾಗಿಲು ಓಪನ್ ಆಯಿತು. ನಿನ್ನೆ VIP ಗಳಿಗೆ ಜನಪ್ರತಿನಿಧಿಗಳಿಗೆ ಜೊತೆಗೆ ಅಲ್ಲಿರುವಂತಹ ಪೂಜೆ ಪುನಸ್ಕಾರಗಳ ಕಾರಣದಿಂದಾಗಿ ಭಕ್ತರಿಗೆ ಅವಕಾಶ ಇರಲಿಲ್ಲ, ದರ್ಶನದ ಭಾಗ್ಯ ಇರಲಿಲ್ಲ. ಆದರೆ ಇವತ್ತಿನಿಂದ ಶುರುವಾಗ್ತಾ ಇದೆ. ಇವತ್ತಿನಿಂದ ಸಾರ್ವಜನಿಕರಿಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ ಆಲ್ರೆಡಿ ಸಾರ್ವಜನಿಕರ ದರ್ಶನಕ್ಕೆ. ಹಾಸನಾಂಬೆ ದರ್ಶನಕ್ಕೆ ಕೆಲ ಬದಲಾವಣೆಗಳನ್ನು ಅಲ್ಲಿನ ಜಿಲ್ಲಾಡಳಿತ ತಂದಿದೆ. 16 ವರ್ಷಗಳಿಂದ ಇದ್ದಂತಹ VIP, VVIP ಪಾಸ್ ಅದ್ಯಾವುದು ಕೂಡ ಇಲ್ಲ. ಕೋಕ್ ಕೊಡಲಾಗಿದೆ. ಕೋಕ್ ಅಂತಂತಂದ್ರೆ ಇಲ್ಲ ಈ ಬಾರಿ ಅಂತ. ಕ್ಯೂ ಸಮಸ್ಯೆ, ಕೆಲವೊಂದಿಷ್ಟು ಗೊಂದಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪ್ಲಾನ್ ಮಾಡಿಕೊಂಡಿದೆ. ಹೊಸದಾಗಿ ಗೋಲ್ಡ್ ಕಾರ್ಡ್ ಅನ್ನು ಪರಿಚಯ ಮಾಡಿದೆ. ಗೋಲ್ಡ್ ಕಾರ್ಡ್ ಪಾಸ್ ಅನ್ನು ವಿತರಣೆ ಮಾಡಿದೆ ಜಿಲ್ಲಾಡಳಿತ. ಮಾಜಿ ಶಾಸಕರು, ಉನ್ನತ ಅಧಿಕಾರಿಗಳು, ಕೆಲ ಗಣ್ಯರಿಗೆ ಮಾತ್ರ ಗೋಲ್ಡ್ ಪಾಸ್ ಅನ್ನು ಕೊಡಲಾಗುತ್ತೆ. ಅದರಲ್ಲೂ ಒಬ್ಬರಿಗೆ ಒಂದು ಗೋಲ್ಡ್ ಪಾಸ್ ಮಾತ್ರ. ಸರತಿ ಸಾಲಿನಲ್ಲಿ ಮಾತ್ರ ಬಂದು ದರ್ಶನಕ್ಕೆ ಅವಕಾಶ ಇದೆ. ಗೋಲ್ಡ್ ಪಾಸ್ನಲ್ಲಿ ಆ ದಿನದ ದಿನಾಂಕ ನಿಗದಿ ಮಾಡಿರ್ತಾರೆ, ಅದೇ ದಿನ ಹೋಗಬೇಕಾಗತ್ತೆ. ದಿನಕ್ಕೆ 1000 ಗೋಲ್ಡ್ ಪಾಸನ್ನು ವಿತರಣೆ ಮಾಡ್ತಾರೆ. ಆ ಗೋಲ್ಡ್ ಪಾಸ್ಗೆ ಅವಕಾಶ ಯಾವಾಗ ಅಂದರೆ 7 ಗಂಟೆಯಿಂದ 10 ಗಂಟೆ ತನಕ. 10 ಗಂಟೆ ಆದಮೇಲೆ ನೀವು ಬಂದರೆ ಅಲೋ ಇಲ್ಲ. ನಿಗದಿಯಾದಂತಹ ದಿನ, ನಿಗದಿಯಾದಂತಹ ಸಮಯದಲ್ಲೇ ದರ್ಶನ ಮಾಡೋದು ಕಡ್ಡಾಯ. ಈಗ ಫಾರ್ ಎಕ್ಸಾಂಪಲ್ 11ನೇ ತಾರೀಕು ಭೇಟಿ ಅಂದರೆ ದರ್ಶನಕ್ಕೆ ಅವಕಾಶ ಇದೆ ಅಂತಿರುತ್ತೆ. 7 ಗಂಟೆಯಿಂದ 10 ಗಂಟೆ ಒಳಗಡೆ ನೀವು ಬರಬೇಕು ಅಂತ ಡೇಟ್ ನಿಗದಿ ಆಗಿರುತ್ತೆ ಆ ಗೋಲ್ಡ್ ಪಾಸ್ನಲ್ಲಿ. ಆ ಟೈಮಲ್ಲಿ ಮಾತ್ರ ಹೋಗಬೇಕು. ಇಲ್ಲ ನಾಳೆ ಆಗಲಿಲ್ಲ, ನಾಳೆದು ಬರ್ತೀನಿ ಅಂತಂತಂದರೆ ಆಗಲ್ಲ. ಯಾಕೆಂದರೆ ಅಲ್ಲಿ ಡೇಟ್ ನಮೂದಾಗಿರುತ್ತೆ, ಸಮಯವೂ ನಮೂದಾಗಿರುತ್ತೆ. 10 ಗಂಟೆ ಒಳಗಡೆ ಬರಬೇಕು. 7 ಗಂಟೆಯಿಂದ 10 ಗಂಟೆ ನಂತರ ಬಂದರೆ ಬಿಡೋದಿಲ್ಲ. ಸೊ ಹಾಗಾಗಿ ಗಮನಿಸಿ, ಇಫ್ ಇನ್ ಕೇಸ್ ನೀವೇನಾದರೂ ಗೋಲ್ಡ್ ಪಾಸನ್ನು ಪಡ್ಕೊಂಡಿದ್ರೆ